ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಎಂಬ ರೈತ ತನ್ನ 2 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆ ಬೆಳೆದು ಆರ್ಥಿಕವಾಗಿ ಮುನ್ನಡೆಯುವ ಕನಸು ಕಂಡಿದ್ದರು. ಕಪ್ಪು ಭೂಮಿಯಲ್ಲಿ ಉತ್ತಮ ಉತ್ಪಾದನೆಯ ನಿರೀಕ್ಷೆಯೊಂದಿಗೆ ಬಿತ್ತನೆ ನಡೆಸಿದ ಅವರು ಬೆಳೆ ಕಟಾವಿಗೆ ಸಿದ್ಧವಾಗುತ್ತಿದ್ದಂತೆಯೇ ವೈರಸ್ ಸೋಂಕು ಕಾಣಿಸಿಕೊಂಡು ಶ್ರಮ, ಬಂಡವಾಳ ಎಲ್ಲವೂ ವ್ಯರ್ಥವಾಗುವ ಪರಿಸ್ಥಿತಿ ಎದುರಾಗಿದೆ. ರೈತ ತಿಪ್ಪೇಸ್ವಾಮಿ ಸುಮಾರು 1 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಕಲ್ಲಂಗಡಿ ಬೆಳೆ ಬೆಳೆಸಿದ್ದರು. ಬೀಜ, ಗೊಬ್ಬರ, ಕೀಟನಾಶಕ, ಕಾರ್ಮಿಕ ಕೂಲಿ ಹಾಗೂ ನೀರಾವರಿ ವೆಚ್ಚ ಸೇರಿ ದೊಡ್ಡ ಮೊತ್ತ ಖರ್ಚಾಗಿತ್ತು. ಈ ಬಾರಿ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿಗೆ ಉತ್ತಮ ಬೆಲೆ ಸಿಗಲಿದೆ ಎಂಬ ನಿರೀಕ್ಷೆಯಿಂದ ಬಿತ್ತನೆ ಆರಂಭಿಸಿ 3 ಪಟ್ಟು ಲಾಭವಾಗಬಹುದು ಎಂಬ ಭರವಸೆಯೊಂದಿಗೆ ಬೆಳೆ ಬೆಳೆಸಿದ್ದರು. ಆದರೆ ಬೆಳೆ ಫಸಲು ನೀಡುವ ಹಂತದಲ್ಲೇ ವೈರಸ್ ಸೋಂಕು ಕಾಣಿಸಿಕೊಂಡು ಹಸಿರು ಬಳ್ಳಿಗಳು ಒಣಗಲು ಆರಂಭಿಸಿದ್ದು ಹಣ್ಣುಗಳ ಗಾತ್ರ ಸಣ್ಣದಾಗಿ ಗುಣಮಟ್ಟ ಕುಸಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಬಿಸಿಲು ಹೆಚ್ಚಾಗಿ ಹವಾಮಾನವು ಬದಲಾಗುತ್ತಿರುವುದರಿಂದ ವೈರಸ್ ಹರಡುವಿಕೆಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ. ಕೆಲ ಬಳ್ಳಿಗಳಲ್ಲಿ ಎಲೆಗಳು ಮಡಚಿಕೊಂಡು ಹಳದಿ ಬಣ್ಣಕ್ಕೆ ತಿರುಗಿದ್ದು ಬೆಳವಣಿಗೆ ಕುಂಠಿತವಾಗಿದೆ. ಏನ್ ಚೆನ್ನಾಗಿತ್ತು ಮುಂಚೆ. ಇದು ಹಣ್ಣಿಗೆ ಬರ್ಬೇಕಾದ್ರೆ ಹಣ್ಣು ಬಸ್ಲು ಕೊಡ್ಬೇಕಾದ್ರೆ ರೋಗ ಬರೋದು ಜಾಸ್ತಿ. ಇದಕ್ಕೆ ಮೆಡಿಸಿನ್ ಇಲ್ಲ, ಏನಿಲ್ಲ ಅಣ್ಣ. ಅಷ್ಟೇ. ಈ ರೋಗಕ್ಕೆ ಮೆಡಿಸಿನ್ ಇಲ್ಲ ಅಂತೆ. ಎಷ್ಟು ಇರಲಿ, 20 ರೂಪಾಯಿ ಅದು. ಯಾವತ್ತಪ್ಪ ಊರಲ್ಲಿ ಬರೋಣ. ಅಮೌಂಟ್ ಬಿಡ್ತಲ್ಲ ಅಲ್ಲೇ. ಮತ್ತೆ ನಾವು ಅಲ್ಲಿ ಮತ್ತೆ ಹೋಗ್ಬೇಕಂತಿದ್ದೀವಿ. ನಾಳೆ ನಾವು ಇದು ತುಂಬ್ತಾರೆ, ನಾಳೆ ಬರೋಕ್ಕಾಗಲ್ಲ. ಅವಳಕ್ಕೆ ಹೋಗಲ್ಲ. ಬರೇನು ಅಷ್ಟೇ ಅದು ರೋಗ. ರೋಗ ಅದು ಬೆಳೆ ಎಲ್ಲ ಬೆಳೆಗೆ ಬಂದ್ಮೇಲೆ ರೋಗ ಹೋಗ್ಬೇಕು. ಟೋಪಿ ತೆಗಿ.